ಯೋಗ ಮಾಡುತ್ತಿದ್ದಾಗಲೇ ಹೃದಯಾಘಾತದಿಂದ ಶಿಕ್ಷಕರೊಬ್ಬರು ಮೃತಪಟ್ಟಂತಹ ಘಟನೆ ಬಾಗಲಕೋಟೆ ಜಿಲ್ಲೆ ತೇರದಾಳದಲ್ಲಿ ನಡೆದಿದೆ. ಮೃತಪಟ್ಟಂತಹ ವ್ಯಕ್ತಿಯನ್ನು 50 ವರ್ಷದ ವೆಂಕಟೇಶ್ ಅಂತಕ್ಕಂಥದ್ದು ಗುರುತಿಸಲಾಗಿದೆ. ಹೃದಯಾಘಾತದಿಂದ ಯೋಗ ಮಾಡುವ ಸಂದರ್ಭದಲ್ಲಿ ಈತ ಮೃತಪಟ್ಟಿದ್ದಾನೆ. ಅಂತಾರಾಷ್ಟ್ರೀಯ ಯೋಗ ದಿನವಾದ ಇವತ್ತು ಎಲ್ಲ ಕಡೆ ಯೋಗ ಶಿಬಿರಗಳನ್ನು ಆಯೋಜಿಸಲಾಗಿತ್ತು. ಹಾಗೆಯೇ ತೇರದಾಳದಲ್ಲೂ ಕೂಡ ಯೋಗ ಶಿಬಿರವನ್ನು ಆಯೋಜಿಸಲಾಗಿತ್ತು. ಜೆವಿ ಮಂಡಳ ಸಂಸ್ಥೆಯ ಗುರುಕುಲ ಕ್ಯಾಂಪಸ್ನಲ್ಲಿ ಆಯೋಜಿಸಿದಂತಹ ಯೋಗ ಶಿಬಿರ. ಈ ಯೋಗ ಶಿಬಿರದಲ್ಲಿ ಯೋಗ ನಿರತರಾಗಿದ್ದಂತಹ ಸಂದರ್ಭದಲ್ಲಿ 50 ವರ್ಷದ ಶಿಕ್ಷಕ ವೆಂಕಟೇಶ್ ಅವರು ಹೃದಯಾಘಾತದಿಂದ ಮೃತಪಟ್ಟಿದ್ದಾರೆ. ಫೋಟೋದಲ್ಲಿ ಕೂಡ ನೀವೀಗ ನೋಡ್ತಾ ಇದ್ದೀರಾ ಶಿಕ್ಷಕರನ್ನ. ಯೋಗ ಮಾಡ್ತಾ ಇದ್ದಂತಹ ಸಂದರ್ಭದಲ್ಲೇ ಇವರು ಮೃತಪಟ್ಟಿದ್ದಾರೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಪಡ್ಕೊಳ್ಳೋಣ ನಮ್ಮ ಪ್ರತಿನಿಧಿ ರವಿ ಹಳ್ಳೂರ್ ಅವರಿಂದ. ರವಿ, ಬೇಸಿಕಲಿ ಏನಾದರೂ ಈ ಥರ ಹೃದ್ರೋಗಗಳು, ಹೃದಯ ಕಾಯಿಲೆಗಳು ಇದ್ದಾಗ ಡಾಕ್ಟರೇ ಸಜೆಸ್ಟ್ ಮಾಡ್ತಾರೆ ಯೋಗ, ಅದರಲ್ಲೂ ಕಠಿಣ ಆಸನಗಳನ್ನು ಮಾಡಕ್ಕೆ ಹೋಗಬೇಡಿ ಅಂತ. ಆ ಥರ ಏನಾದರೂ ನಡೆದಿತ್ತಾ? ಅದ್ರ ಬಗ್ಗೆ ಏನಾದ್ರು ಮಾಹಿತಿ ಸಿಗ್ತಾ ರವಿ? ಅರವಿಂದ್, ಏನು ಅಂತಂದ್ರೆ ಇವತ್ತು ಯೋಗ ದಿನಾಚರಣೆ. ಈ ಯೋಗ ಏನಂತಂದ್ರೆ ನಮ್ಮ ಆರೋಗ್ಯ ಸುಧಾರಿಸಿಕೊಳ್ಳಲು ಮತ್ತೆ ಈ ಎಲ್ಲ ಕಾಯಿಲೆಗಳಿಂದ ಮುಕ್ತವಾಗಲು ಯೋಗವನ್ನ ಮಾಡಬೇಕು ಅಂತ ಹೇಳ್ತಾರೆ. ಆದ್ರೆ ಈ ಒಬ್ರು ಶಿಕ್ಷಕರು ವಿಶ್ವನಾಥ್ ಬಿರಾದಾರ್ ಅನ್ನೋರು ಸುಮಾರು 50 ವರ್ಷದ ಶಿಕ್ಷಕ. ಇವರು ಗಣಿತ ಶಿಕ್ಷಕರಾಗಿರ್ತಾರೆ ಜೆವಿ ಮಂಡಳಿ ಸಂಸ್ಥೆಯಲ್ಲಿ. ಆದ್ರೆ ಇವತ್ತು ಏನು ಯೋಗ ದಿನವನ್ನ ಹಮ್ಮಿಕೊಂಡಿದ್ರು, ಆ ಒಂದು ವೇಳೆಯಲ್ಲಿ ಇವರಿಗೆ ಏನು ಯೋಗ ಮಾಡುವ ವೇಳೆಯಲ್ಲೇ ಇವರಿಗೆ ಬಲವಾದ ಹೃದಯಾಘಾತ ಕಂಡು ಬಂದು ಏನು ಅವರನ್ನ ಆಸ್ಪತ್ರೆಗೆ ಸೇರಿಸುವ ಸಂದರ್ಭದಲ್ಲಿ ಇವರು ಸಾವನ್ನಪ್ಪಿರ್ತಕ್ಕಂಥದ್ದು. ಆದ್ರೆ ಇವರಿಗೆ ಹಿಂದೆ ಆಗ್ಲಿ ಯಾವುದೇ ಹೃದಯ ಸಂಬಂಧಿ ಕಾಯಿಲೆಗಳಿರ್ಲಿಲ್ಲ, ಇವರು ಆರೋಗ್ಯವಾಗಿದ್ರು ಅನ್ನೋ ಮಾತುಗಳನ್ನ ಸ್ಕೂಲಿನ ಆಡಳಿತ ಮಂಡಳಿಯವರು ಹೇಳ್ತಾ ಇದ್ದಾರೆ. ಅರವಿಂದ್, ಇದು ನಿಜಕ್ಕೂ ಈ ರೀತಿಯ ಒಂದು ಸಾವು ಎಲ್ರಿಗೂ ಒಂದು ಅಚ್ಚರಿ ಮತ್ತು ಬಹಳ ಭಯವನ್ನು ಉಂಟು ಮಾಡಿರ್ತಕ್ಕಂಥದ್ದು. ಅರವಿಂದ್, ಓಕೆ ರವಿ, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ.